ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕು ಕೃಷಿಕರ ನಾಡು, ಅಡಿಕೆ ನಾಡಂದೇ ಪ್ರಖ್ಯಾತವಾಗಿದೆ. ಆದರೆ ಚನ್ನಗಿರಿ ತಾಲೂಕಿನ ಕೆಲವೊಂದು ಭಾಗಗಳಲ್ಲಿ ಕೆರೆಗಳಲ್ಲಿ ನೀರಿಲ್ಲದೆ ರೈತರು ತುಂಬನೇ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸಂಕಷ್ಟವನ್ನು ಅನುಭವಿಸ್ತಿರುವಂಥ ರೈತರು ಕೆರೆಗಳಿಗೆ ನೀರನ್ನು ಹಾಯಿಸ್ರಿ ಅಂತ ಹೇಳ್ಬಿಟ್ಟು ಚನ್ನಗಿರಿಯಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಸಹ ಶಿವಮೊಗ್ಗಕ್ಕೆ ತೆರಳಿ ಸುಮಾರು 20ರಿಂದ 30 ಬಸ್ಗಳಲ್ಲಿ ತೆರಳಿ ಒಂದು ತುಂಗಾ ಮೇಲ್ದಂಡೆ ಯೋಜನೆಯ ಒಂದು ಮುತ್ತಿಗೆ ಹಾಕುವ ಮೂಲಕ ಶಿವಮೊಗ್ಗದಲ್ಲಿ ಸಾಕಷ್ಟು ಹೋರಾಟವನ್ನು ಸಹ ಮಾಡಿದರು. ಹೋರಾಟದ ಒಂದು ರೂಪರೇಷೆ ಹೇಗಿತ್ತಪ್ಪ ಅಂತಂದರೆ, ಶಿವಮೊಗ್ಗದ ಒಂದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದ್ರು. ಹಾಗೆಯೇ ಹೋರಾಟದ ಒಂದು ಧಿಕ್ಕಾರದ ಕೂಗನ್ನು ಕೂಗ್ತಾ ಹಾಗೆಯೇ ಬೇಕೇ ಬೇಕು ನೀರು ಬೇಕು ಅನ್ನೋ ಹೋರಾಟವನ್ನು ಚಾಲನೆಯನ್ನು ಮಾಡಿದ್ರು. ಹಾಗೆಯೇ ತುಂಗಾ ಮೇಲ್ದಂಡೆ ಯೋಜನೆಗೆ ಚನ್ನಗಿರಿಯ ಒಂದು ಪ್ರಮುಖ ಮುಖಂಡರಾದಂತಹ ರೈತರು ಆದಂತಹ ವದಿಗೆರೆ ರಮೇಶ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗದ ಒಂದು ತುಂಗಾ ಮೇಲ್ದಂಡೆ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಅದೇ ರೀತಿ ಸಾಸ್ವಿಳಿ ಏತ ನೀರಾವರಿಯಿಂದ ಈ ಕೆರೆಗಳನ್ನು ಸಾಕಷ್ಟು ಕೆರೆಗಳನ್ನು ಬಿಟ್ಟು ಹೋಗಿರೋದನ್ನು ಇಂಥ ಕೆರೆಗಳಿಗೆ ನೀರು ತುಂಬಿಸಲೇಬೇಕು ಅಂತೇಳಿ ಸಹ ಒತ್ತಾಯವನ್ನು ಮಾಡಿದ್ರು. ಹಾಗೆಯೇ ಒಂದು ಇಷ್ಟೊಂದು ತೋಟಗಳು ಇರುವಂತಹ ಸಂದರ್ಭದಲ್ಲಿ ಈ ನೀರಿಗಾಗಿ ಹೋರಾಟ ಮಾಡ್ತಾ ಇರೋದು ಒಂದು ಜೀವನ್ ಮರಣದ ಹೋರಾಟ ಮಾಡದಂತೆಯೇ ಆಗ್ತಾ ಇದೆ ಅಂತೇಳಿ ಭಾವಿಸ್ಬೋದು. ಯಾಕಪ್ಪ ಅಂತಂದರೆ ಸಂಪೂರ್ಣ ಚನ್ನಗಿರಿ ತಾಲೂಕಿನ ಬಹುತೇಕ ರೈತರು ಈ ಕೃಷಿಯನ್ನೇ ನಂಬಿ ಸಹ ಜೀವನವನ್ನು ಮಾಡ್ತಾ ಇದ್ದಾರೆ. ಅದರಂತೆ ರೈತರು ಈ ಅಡಿಕೆ ತೋಟಗಳನ್ನು ಉಳಿಸ್ಬೇಕು ಅಂದರೆ ನೀರು ಅನಿವಾರ್ಯವಾಗಿದೆ. ಅದರಂತೆ ನೀರು ಜೀವಜಲ. ಇದರಿಂದ ಕೆರೆಗಳು ತುಂಬಿದರೆ ತೋಟಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ತೋಟಗಳ ಬೋರ್ವೆಲ್ಗಳಲ್ಲೂ ಸಹ ನೀರು ಬರ್ತದೆ ಅನ್ನೋದು ರೈತರ ಒಂದು ಆಶಯವಾಗಿದೆ. ಇದರಿಂದ ಸಾಕಷ್ಟು ಹೋರಾಟವನ್ನು ಮಾಡ್ತಿರೋ ರೈತರು ಕೆರೆಗೆ ನೀರು ಬರುವ ತನಕನೂ ಸಹ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತಲೂ ಸಹ ಹೇಳಿದ್ದಾರೆ. ವರದಿ ಸತೀಶ್ ಪವಾರ್, ಚನ್ನಗಿರಿ. ಉಬ್ರಾಣಿ ಮತ್ತು ಸಾಸ್ವಳಿ ಏತ ನೀರಾವರಿ ಯೋಜನೆ ಉಪಭಾಗ ಶಿವಮೊಗ್ಗರಿಗೆ ಉಬ್ರಾಣಿ ಏತ ನೀರಾವರಿ ಯೋಜನೆ ಮತ್ತು ಸಾಸ್ವಳಿ ಏತ ನೀರಾವರಿ ಯೋಜನೆಯಿಂದ ವಂಚಿತ ಗ್ರಾಮಗಳ ರೈತ ಹೋರಾಟ ಸಮಿತಿ ವತಿಯಿಂದ ಈ ಮೇಲಿನ ಉಬ್ರಾಣಿ ಮತ್ತು ಸಾಸ್ವಳಿ ಏತ ನೀರಾವರಿ ಯೋಜನೆ ವದಿಗೆರೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳಿಗೆ ನೀರು ಒದಗಿಸುವ ಕುರಿತು ಮನವಿ. ಈ ಮೇಲ್ನಂಶಕ್ಕೆ ಸಂಬಂಧಿಸಿದಂತೆ ನಮ್ಮ ತಾಲೂಕಿನ ಉಬ್ರಾಣಿ ಏತ ನೀರಾವರಿ ಯೋಜನೆ ಮತ್ತು ಸಾಸ್ವಳಿ ಏತ ನೀರಾವರಿ ಯೋಜನೆಯಡಿಯಲ್ಲಿ ಅನೇಕ ಗ್ರಾಮಗಳ ಕೆರೆಗಳಿಗೆ ನೀರು ತುಂಬಿಸಿರುವುದು ತಮಗೆಲ್ಲ ತಿಳಿದಿದೆ. ಆದರೆ ನಮ್ಮ ವದಿಗೆರೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಜೋಡಿ ತಿಮ್ಲಾಪುರ, ಬೆಂಕಿಕೆರೆ, ಹೆಬ್ಳಿಗೆರೆ, ಅರಳಕಟ್ಟ, ಮಾದಾಪುರ, ಶೆಟ್ಟಿಹಳ್ಳಿ, ಯರಗಟ್ಟಹಳ್ಳಿ, ಕೆಂಚಾಪುರ, ವೀರಾಮೇನಹಳ್ಳಿ ಮತ್ತು ಚಿಕ್ಕದೇವರಹಳ್ಳಿ ಇನ್ನಿತರ ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಜಾನುವಾರುಗಳಿಗೆ ರೈತರು ತೀವ್ರ ಸಮಸ್ಯೆ ಎದುರಿಸಿದ್ದಾರೆ. ಹೆಚ್ಚಿನ ರೈತ ಕುಟುಂಬಗಳು ಕೊಳವೆ ಬಾವಿಗಳನ್ನೇ ಅವಲಂಬಿಸಿದ್ದು ಅಂತರ್ಜಲ ಮಟ್ಟ ಕುಸಿದು ಹೋಗಿದ್ದು ಸದರಿ ಗ್ರಾಮದ ಕೆರೆಗಳು ತುಂಬಿದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ ಹಾಗೂ ಕುಡಿಯುವ ನೀರು ಮತ್ತು ಜಾನುವಾರುಗಳ ಸಾಕಾಣಿಕೆಗೆ ಶಾಶ್ವತ ಪರಿಹಾರ ಸಿಗಲಿದೆ. ಆದುದರಿಂದ ನಮ್ಮ ಗ್ರಾಮಗಳ ಕೆರೆಗಳಿಗೂ ಉಬ್ರಾಣಿ ಏತ ನೀರಾವರಿ ಮತ್ತು ಸಾಸ್ವಳಿ ಏತ ನೀರಾವರಿ ಯೋಜನೆಯಡಿ ನೀರು ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ನಾವೆಲ್ಲ ರೈತರು ಮತ್ತು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದೇವೆ. ಹಾಗೂ ಸಾಸ್ವೆಹಳ್ಳಿ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡಿರುವ ಜಕ್ಕಲಿ ಬಳಿಯಿಂದ ಪೈಪ್ಲೈನ್ ಮೂಲಕ ತುರ್ತಾಗಿ ನಮ್ಮ ಭಾಗದ ಕೆರೆಗಳಿಗೆ ನೀರು ತುಂಬಿಸಬೇಕು. ಸಾಸ್ವೆಹಳ್ಳಿ ಏತ ನೀರಾವರಿ 2ನೇ ಹಂತದಲ್ಲಿ ಬಿಡುಗಡೆಗೊಂಡಿರುವ 365 ಕೋಟಿ ರೂಗಳ ಮೊದಲ ಹಂತದ ಮಂಜೂರಾಗಿರುವ 100 ಕೋಟಿ ಅನುದಾನವಾದ ಟೆಂಡರ್ ಕಾರ್ಯವನ್ನು ಆದಷ್ಟು ಬೇಗ ಮುಗಿಸಿ ಕಾಮಗಾರಿಯನ್ನು ತುರ್ತಾಗಿ ಪ್ರಾರಂಭಿಸಬೇಕು. ಹಾಗೂ ಉಳಿದ ಹಣವನ್ನು ಬಿಡುಗಡೆಗೊಳಿಸಲು ಸರ್ಕಾರದ ಗಮನಕ್ಕೆ ತಂದು ಒತ್ತಾಯಿಸಬೇಕೆಂದು ಕೋರುತ್ತೇವೆ. ತಾವುಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸಮನ್ವಯಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಪ್ರಾದೇಶಿಕ ಅಸಮತೋಲನತೆ ಸರಿಪಡಿಸಲು ಉಬ್ರಾಣಿ ಮತ್ತು ಸಾಸ್ವಳಿ ಏತ ನೀರಾವರಿ ಯೋಜನೆಯ ಕಾರ್ಯ ಮತ್ತು ಪಾಲನೆಯ ಉಪವಿಭಾಗದ ಕಚೇರಿಯನ್ನು ಚನ್ನಗಿರಿಯಲ್ಲೇ ತೆರಬೇಕೆಂದು ವಿನಂತಿಸುತ್ತೇವೆ. ಇಷ್ಟು ಮನವಿ ನಿಮಗೆ ಸಮರ್ಪಿಸುತ್ತಿದ್ದೇವೆ. ದಯವಿಟ್ಟು ಇದು ಕಾನೂನು ರೀತಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇವೆ. ಎಲ್ಲರಿಗೂ ಶುಭವಾಗಿ ಹುಷಾರಾಗಿ ಇವತ್ತು ಶಿವಮೊಗ್ಗದ ಕರ್ನಾಟಕ ನೀರಾವರಿ ನಿಗಮದ ಕಚೇರಿ ಎದುರುಗಡೆ ಚನ್ನಗಿರಿ ತಾಲೂಕಿನ
ಹೊದಿಗೆರೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಬಂದು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಏನಂದರೆ ಈಗಾಗಲೇ ಚನ್ನಗಿರಿ ತಾಲೂಕಿನಲ್ಲಿ ಉಬ್ರಾಣಿ ಮತ್ತು ಸಾಸಿವೆಯಲ್ಲಿ ಏತ ನೀರಾವರಿ 2 ಯೋಜನೆಗಳು ಚಾಲ್ತಿಯಲ್ಲಿದ್ದಾವೆ. ಆದರೆ ಹೊದಿಗೆರೆ ಗ್ರಾಮದ ಸುತ್ತಮುತ್ತಲಿನ ಸುಮಾರು 12ರಿಂದ 13 ಕೆರೆಗಳು ಯಾವತ್ತೂ ಕೂಡ ಒಂದು ಹನಿ ನೀರನ್ನು ಕೂಡ ಕಂಡಿಲ್ಲ. ಇವತ್ತು ಉಬ್ರಾಣಿ ಏತ ನೀರಾವರಿ ಯೋಜನೆಗೂ ಕೂಡ ಕೊನೆ ಹಂತದ ಗ್ರಾಮಗಳಾಗಿದ್ದಾವೆ. ಸಾಸವಳ್ಳಿ ಏತ ನೀರಾವರಿ ಯೋಜನೆಗೂ ಕೂಡ ಕೊನೆ ಹಂತದ ಗ್ರಾಮಗಳಾಗಿದ್ದಾವೆ. ಹಾಗಾಗಿ ರೈತರು ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಅನುಭವಿಸ್ತಾ ಇದ್ದೀವಿ. ಜಾನುವಾರುಗಳು ಸಂಕಷ್ಟದಲ್ಲಿದ್ದಾವೆ. ಅಂತರ್ಜಲ ಬತ್ತಿ ಇವತ್ತು ರೈತರು ಕೊಳವೆ ಬಾವಿ ಕೊಡಿಸಿ ಸಾಲ ಮಾಡಿ ಬಡ್ಡಿ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಲಿದ್ದಾರೆ. ಹಾಗಾಗಿ ಈಗಾಗಲೇ ಸಾಸವಳ್ಳಿ ಏತ ನೀರಾವರಿ ಯೋಜನೆ ಏನು 2ನೇ ಹಂತದ ಯೋಜನೆ 365 ಕೋಟಿನಲ್ಲಿ 100 ಕೋಟಿ ಹಣವನ್ನು ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಂಜೂರು ಮಾಡಿದೆ. ಆದರೆ ಮಂಜೂರಾಗಿ 1 ವರ್ಷ ಆದರೂ ಕೂಡ ಕಾಮಗಾರಿ ವಿಳಂಬ ಆಗಿದೆ. ಅದಕ್ಕೋಸ್ಕರ ತುರ್ತಾಗಿ ಈಗಾಗಲೇ ಸಾಸವಳ್ಳಿ 1ನೇ ಹಂತದ ಏತ ನೀರಾವರಿ ಯೋಜನೆ ಏನು ಪ್ರಾರಂಭ ಆಗಿದೆ ಅದರಲ್ಲೇ ಕೂಡ ಜಕ್ಲಿ ಬಳಿ ನಿರ್ಮಿಸಿರ್ತಕ್ಕಂಥ ಜಾಕ್ವೆಲ್ನಿಂದ ಇನ್ನು ನಮಗೆ ಈಗ ವಂಚಿತ ಆಗಿರ್ತಕ್ಕಂಥ 12-13 ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ತಾಂತ್ರಿಕವಾಗಿ ಅವಕಾಶ ಇದ್ದು ಅದನ್ನು ತುರ್ತಾಗಿ ಕಾಮಗಾರಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಹೋರಾಟದಿಂದ ಇವತ್ತು ಸಾವಿರಾರು ರೈತರುಗಳು ಇವತ್ತು ಕರ್ನಾಟಕ ನೀರಾವರಿ ನಿಗಮದ ಮುಂದೆ ಹೋರಾಟ ಕಳೆದಿದ್ವಿ. ಅಧಿಕಾರಿಗಳು ಇದೇ ತಿಂಗಳು 18ನೇ ತಾರೀಕು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮನವಿಯನ್ನು ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ನಾವು ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದೀವಿ. 18ನೇ ತಾರೀಕು ಅಧಿಕಾರಿಗಳು ಭೇಟಿ ಕೊಟ್ಟ ನಂತರ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ತಯಾರಿ ಮಾಡ್ತೇವೆ. ಹೊದಿಗೆರೆ ರಮೇಶ್, ಚನ್ನಗಿರಿ. ಎಲ್ಲ